ರಾಜ್ಯದ ಜನರಿಗೆ ಈಗ ವಿದ್ಯುತ್ ದರದ ಬಿಸಿ ತಟ್ಟಲಿದೆ. ಏಪ್ರಿಲ್ 17ರಂದು ಹೊಸ ಟೂರಿಂಗ್ ಆಪ್ ವಿದ್ಯುತ್ ಸರಬರಾಜನ್ನ ಹೊರಡಿಸಲಾಗಿದೆ. ಇನ್ನು ವಿದ್ಯುತ್ ಸರಬರಾಜು ಕಂಪನಿ ದರದಲ್ಲಿ ಪರಿಷ್ಕರಣೆಯನ್ನ ಮಾಡಿರುವುದರಿಂದ ಬೆಂಗಳೂರಿನ ಜನರಿಗೂ ಕೂಡ ವಿದ್ಯುತ್ ದರ ಏರಿಕೆಯ ಬರೆ ಬೀಳಲಿದೆ. ಇನ್ನು ಕೆಲ ಜಿಲ್ಲೆಯ ಜನರಿಗೂ ಕೂಡ ದರ ಏರಿಕೆ ಮಾಡಲಾಗುತ್ತೆ. ಇನ್ನು ಸದ್ಯ ಕೆಲ ಭಾಗಗಳಲ್ಲಿ ಸಣ್ಣ ಮಟ್ಟದ ಸಮಾಧಾನ ಇರುವಂತಹ ಪರಿಸ್ಥಿತಿ ಇದೆ. 2026-27 ಆರ್ಥಿಕ ವರ್ಷ ಆರಂಭ ಆದಂತಹ ಸಂದರ್ಭದಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ನಿಗಮ ಕೂಡ ಕಾವೇರಿ ನೀರಿನ ದರವನ್ನ ಏರಿಕೆಯನ್ನ ಮಾಡಿತ್ತು. ಈಗ ವಿದ್ಯುತ್ ದರದಲ್ಲೂ ಕೂಡ ಏರಿಕೆಯನ್ನ ಮಾಡಲಾಗಿದೆ. ವಿದ್ಯುತ್ ಸರಬರಾಜು ಮಾಡುವಂತಹ ಕಂಪನಿ ದರದಲ್ಲಿ ಪರಿಷ್ಕರಣೆ ಮಾಡಿರೋದ್ರಿಂದ ಸದ್ಯ ಜನಸಾಮಾನ್ಯರ ಮೇಲೆ ಈಗ ಈ ದರ ಏರಿಕೆಯ ಬರೆ ಬೀಳಲಿದೆ. ಸದ್ಯ ಎಲ್ಲೆಲ್ಲಿ ಯಾವ ನಿಗಮಗಳಲ್ಲಿ ಎಷ್ಟು ದರ ಏರಿಕೆಯನ್ನ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಬೆಸ್ಕಾಂ ಅಂದ್ರೆ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ನಲ್ಲಿ 56 ಪೈಸೆ ಏರಿಕೆಯನ್ನ ಮಾಡಲಾಗಿದೆ. ಕಲ್ಕತ್ತಾ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿ ಲಿಮಿಟೆಡ್ ನಲ್ಲಿ 15 ಪೈಸೆ ಏರಿಕೆ ಮಾಡಲಾಗಿದೆ. ಜೊತೆಗೆ ಹೆಸ್ಕಾಂ ನಲ್ಲಿ 10 ಪೈಸೆ ಇಳಿಕೆಯಾಗಿದೆ. ಜೆಸ್ಕಾಂ ನಲ್ಲಿ 10 ಪೈಸೆ ಇಳಿಕೆಯನ್ನ ಮಾಡಲಾಗಿದೆ. ಮೆಸ್ಕಾಂ ನಲ್ಲಿ 9 ಪೈಸೆ ಇಳಿಕೆಯಾಗಿದೆ. ಬೆಂಗಳೂರಿನಲ್ಲಿ ಮಾತ್ರ 56 ಪೈಸೆ ಏರಿಕೆಯನ್ನ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.